ಅಣ್ಣ ನಮಸ್ಕಾರ ರೀ. ನಮಸ್ಕಾರ. ತಮ್ಮ ಹೆಸರು ರೀ? ಕೆಂಚಪ್ಪ ಹುನಳಿ ಸರ್. ಕೆಂಚಪ್ಪ ಹುನಳಿ ಸರ್. ಊರು ರೀ? ಎಂಕಂಚಿ ಸರ್. ಎಂಕಂಚಿ. ಕಬ್ಬು ಎಷ್ಟು ಎಕರೆ ಅದ ರೀ ನಿಮ್ಮದು? ಕಬ್ಬು 4 ಎಕರೆ ಸರ್. 4 ಎಕರೆ ಅದ ರೀ. ಈಗ ಕಬ್ಬಿಗೆ ಗೊಬ್ಬರ ಯಾರು ತಂದು ಕೊಟ್ರ ನಿಮ್ಗೆ? ನಿಮ್ಮ ಕಡೆದ ನಾವು ತೊಗೊಂಡಿವ್ರಿ. ಇಲ್ಲಿ ಯಾರು ಬಂದವ್ರು ಯಾರು ಹೆಸರು? ನಮ್ಮ ಅಣ್ಣ ಬಂದಿರಿ. ಅಣ್ಣವ್ರು ನಿಮ್ಮ ಹೆಸರೇನು ರೀ? ನಮ್ಮ ಹೆಸರು ಭೋಗಪ್ಪ ಪೂಜಾರಿ ಸರ್. ಭೋಗಪ್ಪ ಪೂಜಾರಿ. ನಿಮ್ಮ ಊರು ರೀ? ಬಂದಿವ್ರಿ ಸರ್. ಗುಂದಿಗೆಯವ್ರು. ಇವ್ರು ಏನು ಆಗ್ಬೇಕ್ರಿ ನಿಮ್ಗೆ? ತಮ್ಮದ ಜುಲ್ಮಿಲಿ ಕೊಟ್ಟಿನಿ ಅಂತ ಹೇಳಿದ್ರಿ ನಮಗೆ. ಜೋರ್ಲಿ ಕೊಟ್ಟಿವ್ರಿ ಸರ್. ಕೊಟ್ರಿ ಹೌದಲ್ಲ. ಈ ಕಬ್ಬಿಗೆ ಎಷ್ಟು ತಿಂಗಳು ಕಬ್ಬು ಅದ ರೀ ಇದು? ಇದು 3.5 ತಿಂಗಳು ಕಬ್ಬ ಸರ್. 3.5 ತಿಂಗಳು ಕಬ್ಬು ಅದು ಈ ಥರ ಐತಿ. ಈಗ ಚಲೋ ಆಗ್ಯದ ರೀ? ಚಲೋ ಐತೆ ಸರ್. ಈ ಕಬ್ಬು 3.5 ತಿಂಗಳ? 3.5 ತಿಂಗಳು ಸರ್. 3.5 ತಿಂಗಳು ಕಬ್ಬು ಅಂದ್ರೆ 3 ತಿಂಗಳದು ಹೇಳ್ರಿ. ಏನೇನು ಕೊಟ್ರಿ ಇದಕ್ಕೆ? ಇದು ಅದೇ ಮೆಂಟಿ ಪಲಾರ್ ಕೊಟ್ಟಾರ ಸರ್. ಮತ್ತು ಬಿಟ್ಟಿವ್ರಿ ಇನ್ನ ಬಿಡ್ಬೇಕಾಯ್ತು ಸರ್. ಹಾಂ ಇನ್ನ ಎಲ್ಲ ಥರ ಹೇಳಿದ್ ಸರ. ನೀರಿಲ್ಲ ಬಿಟ್ಟಿಲ್ಲ ಸರ. ಇನ್ನ ನೀರು ಆದ ಬಳಿಕ ಬಿಡ್ಬೇಕತ್ತೈತಿ ಸರ್. ನೀರು ಕಡಿಮೆ ಅದ ಹೇಳಿ ಕಡಿಮೆ ಬಿಡ್ರಿ. DAP ಎಷ್ಟು ಚೀಲ ಹಾಕಿರಿ? DAP ಏನು ಹಾಕಿಲ್ಲ ಸರ್. ಯೂರಿಯಾ ರೀ? ಏನು ಒಂದು ಚೀಲ ಒಂದು ಕಾಳು ಚೀಲಕ್ಕೆ ಚೆಲ್ಲಿಲ್ಲ ಸರ್. ಅದು ಇಟ್ಟೇ ಬಿಟ್ಟಿವಿ ಸರ್. ತಿಪ್ಪಿ ಗೊಬ್ಬರ ರೀ? ಏನಿಲ್ಲ ಸರ್. ಬರೇ ಏನದ? ಈ ಎಷ್ಟು ಎಕರೆ ಕಬ್ಬು ಅದ ರೀ? 4 ಎಕರೆ ಸರ್. 4 ಎಕರೆ ಕಬ್ಬು ನಡುವೆ ಎಷ್ಟು ಗೊಬ್ಬರ ತೊಗೊಂದಿರಿ? ಅದು ಒಂದು 10 ಪ್ಯಾಕೆಟ್ ತೊಗೊಂಡಿವಿ ಸರ್. 10 ಪ್ಯಾಕೆಟ್ಗೆ ಎಷ್ಟು ಕೊಟ್ರಿ? ಅದೊಂದು 7,500 ಕೊಟ್ಟು ಸರ್. ಸಂತೃಪ್ತಿ ಅದ? ಹ್ಞೂ ರೀ ಸರ್. ಅಂದ್ರೆ ಇನ್ನು ನಮ್ಮ ಡಾಕ್ಟರ್ ಬೂಮ್, ಪ್ರೋಬೂಸ್ಟ್, ಗ್ರೋಎಚ್ 98, ಪಿಜೈಮ್ ಭಾಳ ಅದಾವ. ಆ್ಯಕ್ಚುಲಿ ಇದಕ್ಕೆ ಏನು ಆಗ್ಬೇಕಂದ್ರೆ ಇನ್ನೂ ನೀವು ನೋಡ್ಬೇಕು. ಮರಿ ಇಟ್ಟು ದಪ್ಪ ಅದ ರೀ. ಇದು ಬರೀ ಮಲ್ಟಿಪ್ಲೇಯರ್ ಒಂದೇ ಬಿಡೋದ್ರಿಂದ ನೀವು ರೊಕ್ಕ ಇಲ್ಲ ಮೊದಲು ನೋಡ್ಬೇಕು. ಶಾಂಪಲ್ ಅಂತ ಹೇಳ್ಕರ ಅಷ್ಟು ತೊಗೊಂದಿರಿ. ನೋಡಮ್ಮ ಆಮೇಲೆ ಅಂತ ಹೇಳಿ. ಯಾಕಂದ್ರೆ ನೀವು ಯೂರಿಯಾ DAP ಹಾಕ್ಬೇಕಂದಿದ್ರಿ. ಈಗ ವಿಶ್ವಾಸ ಬಂದದ ಮುಂದಿನ ಡಾಕ್ಟರ್ ಬೂಮ, ಪ್ರೋಬೂಸ್ಟ್ ಮತ್ತು ಇಸೋದು ಬಂದ ಸರ ತೊಗೋತೀವಿ ಸರ್. ನೀರಿನ ಸಂಬಂಧ ಹಿಂದ ಮುಂದೆ ಮಾಡತ್ತೀರಿ ನೀರಿನ ಸಲಿಂದ ಒಂದು ಸ್ವಲ್ಪ ಹಿಂದೆ ಮುಂದೆ ಎಲ್ಲ. ಈಗೆಲ್ಲ ನಿಂಬಲ್ಲಿ ಎಂಕಂಚೆ ಸಿಗ್ತಾವ ಗೊಬ್ಬರ ಅಂಗಡ್ಯಾಗ? ಇಲ್ಲೇ ಸಿಕ್ಕಿದ್ದೆ ಹಾಂ ರೀ. ಡಾಕ್ಟರ್ ಬೂಮ, ಪ್ರೋಬೂಸ್ಟ್, ಗ್ರೋಎಚ್ 98 ಇಡೀ ನಮ್ಮ ಪ್ರೋ ಆಗಿರೋದು ಆರ್ಗ್ಯಾನಿಕ್ ಇದೆಲ್ಲ ಎಲ್ಲಿ ಸಿಗ್ತಾವ ಅಂತಂದ್ರೆ ಭಗವಂತರಾಯ ಕಲ್ಲನಗೌಡ ಕಲ್ಲನಗೌಡ ಪಾಟೀಲ್ ಅವ್ರು ಮಲ್ಲಿಕಾರ್ಜುನ ಆಗ್ರೋದಾಗ ಸಿಗ್ತಾವೆ. ಹಾಂ ರೀ. ಒಟ್ಟು ಖುಷಿ ಅದಲ್ಲ ರೀ ನಿಮ್ಗೆ? ಖುಷಿ ಸರ್. ಏನು ಬೆಳೆಯಲ್ಲಿ ಏನು ಬದಲಾವಣೆ ಅನ್ನಿಸ್ತದೆ ನಿಮ್ಗೆ? ಬದಲಾವಣೆ ಅಂದ್ರೆ ಹೆಂಗೆ ಸರ? ಯಾವಾಗ ಗೊಬ್ಬರ ಚೆಲ್ಲಿದ್ರು ಈ ಬರೀ ಬರ್ತೀವಿ ಸರ್. ಬರ್ತಿದ್ದಿಲ್ಲ ಸರ್. ಒಂದು ದಿನನೂ ಆಗಿಲ್ಲ ಸರ. ರೊಕ್ಕ ಭಾಳ ಖರ್ಚು ಆಯ್ತು ಸರ್. ಹಾಂ ಖರ್ಚಾದ್ರೂ ಈ ಬರ್ತಾ ಎಂದು ಕಂಡಿಲ್ಲ ನೀವು ರಾಸಾಯನಿಕದಾಗ ಈ ಥರ ಒಂದು ಲಕ್ಷಣ ಕಂಡಿಲ್ಲ ಬೆಳೆದು? ಸರ್. ಫುಲ್ ಖುಷಿ ಅದ. ಖುಷಿ ಸರ್. ಆದ್ರೆ ನೀರಿಗಿನ ಇತ್ತು ಇನ್ನೊಂದು ಜರ ಯಾವಾರ ಗೊಬ್ಬರ ಸೇರಿಸಿ ಹೋಗಿದ್ದೀರಿ ಅಂದ್ರೆ ಭಾಳ ಚಲೋ ಬರ್ತಿತ್ತು. ಖುಷಿ ಇದ್ದಿರಲ್ಲ. ರೈತರಿಗೆ ಹೇಳಕ್ಕೆ ಏನು ಇಷ್ಟಪಡ್ತೀರಿ ನೀವು ಎಲ್ಲ ರೈತರಿಗೆ? ಮಾಡಿ ತೊಗೋಬೇಕು, ಜನತೆ ಬೆಳಿಬೇಕು. ರೈತರಂದ್ರೆ ಮಾಡ್ಬೇಕು, ಬೆಳೆ ಅಂತ ಚಲೋ ಬರ್ತೈತ್ರಿ. ಏನು ನೀರು ಕಡಿಮೆ ಇದ್ರು ಈ ಪ್ರಕಾರ ನೀರು ಕಡಿಮೆ ಇದ್ರು ಈ ಬೋರ್ ಹಾಕವ್ರು ಇದ್ದೀರಿ ನೀವು? ಹ್ಞೂ ಸರ್. ಸುಮ್ ತೊಡೆಬಡೆ ತುದ್ಗಚ್ಚಿ ನಡೆದದ? ಅದೇ ರೀ. ಉಣೋದಕ್ಕೆ ತಿನ್ನೋದಕ್ಕೆ ಅವಾರ ಅದಕ್ಕೆ ಸರ. ಹಾಂ ಅದು ಈ ಸದ್ದ ಬೆಳೆ ನೋಡ್ಬೇಕಾದ್ರೆ ಭಾರಿ ಅದ ಸರ್. ಭಾರಿ ಅದ. ಅಣ್ಣ ನಮಸ್ಕಾರ ರೀ. ನಮಸ್ಕಾರ. ನಿಮ್ಮ ಹೆಸರು ರೀ? ನಮ್ಮ ಹೆಸರು ಮಾಳಿಂಗರಾಯ ಬಿಸ್ನಾಳ್. ನಿಮ್ಮದು ಊರು ರೀ? ಇದೆ ಎಂಕಂಚರಿ ಸರ್. ಏನು ಅನಿಸ್ತೈತೆ ರೀ ಇವ್ರು ಕಬ್ಬು ನೋಡಿದ್ರೆ? ಚಲೋ ಅದ ಸರ್. ಹೊಲ ಏನು ಅಷ್ಟೇ ಸಾದಾ ಅದ ಇದು ಜಮೀನು? ಆದರ್ಸಿ ಇದು ಈ ಟೈಪ್ ಬಿದ್ದಿದಿಲ್ರಿ. ಹಚ್ಚಿ ವರ್ಷ ಮಾಡಿದ್ರಲ್ರಿ ಇದೇ ರೀ. ಟೈಪ್ ಬಿದ್ದಿದಿಲ್ರಿ ಕಬ್ಬ. ಚಲೋ ಬಂದದ್ರಿ. ಮತ್ತೆ ಎಲ್ಲ ಗೊಬ್ಬರ ಹಾಕಿದ್ರಿ ಕಾಣ್ತಾವ ಅವಾಗ? ಸರ್ ಹಾಕಿದ್ರಿ. ಎಷ್ಟು ಥರ ಹಾಕಿದ್ರಿ? ಒಟ್ಟು ಥರನೇ 50 ಚೀಲ ಚೀಲಿ ಸರ. ಈ ಥರ ಇದ್ದಿದ್ದಿಲ್ಲ? ಈ ಥರ ಇತ್ತು. ಇನ್ನು ಯಾವ ಗೊಬ್ಬರನೇ ಬಂದಿಲ್ಲ. ಬರೇ ಏನಿಲ್ರಿ. ಅದು ಒಂದೇ ಹಾಕಿವ್ರಿ. ಬರೀ 10 kg ಮಲ್ಟಿಪ್ಲೇಯರ್ ಹಾಕಿರಿ. 50 ಚೀಲ ಗೊಬ್ಬರ ಹಾಕಿದಾಗ ಏನು ಇದ್ದಿದ್ದಿಲ್ಲಲ್ಲ ಇದರಲ್ಲಿ? ಎಷ್ಟು ಲಕ್ಷಣ ಅದು? ಲಕ್ಷಣ ಇದ್ದಿಲ್ಲ ಸರ್. ನಿಮಗೆ 100ಕ್ಕೆ 100 ಗ್ಯಾರಂಟಿ ಐತಿ? ಅದು ಗೊಬ್ಬರ ಹಾಕಿ ಅಂದ್ರೆ ಮರಿ ಸಂಖ್ಯೆ ಕಡಿಮೆ ಸರ. ಮರಿ ಸಂಖ್ಯೆ ಕಡಿಮೆ ಸರ. ಈ ಸದ್ಯದ ಒಟ್ಟು ಮರಿ ಸಂಖ್ಯೆ ಕಂಡಪಟ್ಟಿಗೆ ಹೊಡೆದ ಸರ್. ಇವ್ರು ಜೋರಿ ಮಾಡಕ್ಕೆ ವಿಶ್ವಾಸ ಇದ್ದಿದ್ದಿಲ್ಲ? ಇಲ್ಲ ಸರ. ಇತ್ತು ಸರ್. ನಮ್ಮ ಅಣ್ಣ ಆಗ್ಬೇಕು ಸರ. ನಮ್ಮ ಒಂದು ಸ್ವಲ್ಪ ರೊಕ್ಕ ಇದ್ದಿಲ್ಲ ಸರ. ರೊಕ್ಕ ಇಸಲ ನಮ್ಮ ಅಣ್ಣನ ಉದ್ರ ಕೊಟ್ಟೋಗಿದ್ರಿ. ಕೊಡ್ತೀನಿ ತೋತಿಗೆ ಅವನಿಗೆ ವಿಶ್ವಾಸ ಇತ್ತು 100ಕ್ಕೆ 200 ಅಟ್ಟು ಬರ್ತದ ಜೋರ್ಮಿಲೆ ಕೊಟ್ಟು ಹೋಗ್ಯಾರ. ಕೊಟ್ಟು ಹೋಗಿ ಚಲೋನೇ ಆಗ್ಯದ. ಖರ್ಚು ಕಡಿಮೆ ಆಗ್ಯದ. ಖರ್ಚು ಕಡಿಮೆ ಸರ್. ಇಷ್ಟಕ್ಕೆ ಏನೂ ಆಗಿದ್ದಿಲ್ಲ ಅಂತಂದ್ರೆ ನೀವು ಒಂದು 20-30 ಸಾವಿರ ಆಗಿತ್ತಿದ್ರಿ ರಾಸಾಯನಿಕಿಗೆ? ಮತ್ತೆ ಈ ಸದ್ ಹೋತಿತ್ತು ಸರ್. ಒಂದು ಮತ್ತೆ 20-30 ಸಾವಿರ ಹೋತಿತ್ತು ರೀ. ಬರೀ ಎಲ್ಲ ಕೊಡ್ಕೆರೆ 6-7 ಸಾವಿರ ರೂಪಾಯಿ ಇನ್ನೂ ಉಳಿದಿರ್ಬೇಕಲ್ಲ? ಅದ 6-7 ಸಾವಿರದಾಗ ಉಳ್ದು ಸರ್. ಇನ್ನೊಂದು 4 ಪ್ಯಾಕೆಟ್ ಉಳ್ದು ಸರ್. ಬರೀ ಈಗ ಅರ್ಧನೇ ಆಗ್ಯದ. ನೀವು ಅಂದ್ರೆ 6 kg 6 kg ಅಂದ್ರೆ ನಿಮ್ಗೆ ಎಷ್ಟು ಒಂದು 4 ಸಾವಿರ ರೂಪಾಯಿ ಆಯಿತು? 4 ಸಾವಿರ 5 ಸಾವಿರ ಆಗತ್ತೆ ಸರ್. 5 ಸಾವಿರ ರೂಪಾಯಿದಟ್ಟು ಖರ್ಚಾಗ್ಯದ. 30 ಸಾವಿರ ಆಗದ. ಬರೀ 5 ಸಾವಿರದಾಗೆ ಭಾರಿ ಕಾಣಾಗತ್ತದ. ಲೆಕ್ಕಾಚಾರ ಗೊತ್ತಾಗ್ಯದಲ್ಲ ನಿಮ್ಗೆ? 40-50 ಸಾವಿರ ಮಾಡಿದ್ರೆ ಕಾಣಲಾರ್ದು ಈಗ ಬರೀ ಅದು 4-5 ಸಾವಿರದಾಗ ಖುಷಿ ಅದ. ಖುಷಿ ಆಯ್ತು ಸರ್. ಹಾಂ ರೀ. ನಿಮ್ಗೆ ಖುಷಿ ಅದಲ್ರಿ ಅಣ್ಣ? ಚಲೋ ಇದೆ ಸರ್. ಹಾಂ. ರೈತರಿಗೆ ಏನು ಹೇಳೋದಂತಂದ್ರೆ ಈಗಾಗಲೇ ಸಾಕಷ್ಟು ನೀವು ಸಾವಯವದಲ್ಲಿ ಸಾಕಷ್ಟು ಕಂಪ್ನಿ ಅದಾವ. ಹುಮಿಕ, ಪುಲ್ವಿಕ, ಸುವಿಡ ಇಂಥವು ಇರೋವಂಥವು. ಬಟ್ ಇದು ಒಂದು ಮಲ್ಟಿಪ್ಲೇಯರ್ ಅನ್ನೋದು ಏನಂತಂದ್ರೆ ಈ ಇಂಡಿಯಾದಲ್ಲಿ ನಂಬರ್ 1 ಬ್ರ್ಯಾಂಡಾಗಿ ಹೊರಹೊಮ್ಮೆದ. ಸಾಕಷ್ಟು ವಿಡಿಯೋಗಳನ್ನು ನೋಡಿದಿರಿ. ಮತ್ತು ಇದು ಒಂದೇ ಏನಂತಂದ್ರೆ ಎಲ್ಲ ಆನ್ಲೈನ್ ಮಾರ್ಕೆಟಿಂಗ್ ಅದ. ಆಲ್ ಓವರ್ ಇಂಡಿಯಾ ಯಾವುದೇ ರಾಜ್ಯ, ಯಾವುದೇ ಜಿಲ್ಲೆ, ಯಾವುದೇ ತಾಲೂಕು, ಯಾವುದೇ ಹಳ್ಳಿಯಲ್ಲಿ ನೇರವಾಗಿ ನೀವು ಕಂಪ್ನಿಗೆ ಪೇ ಮಾಡಿದ್ರಿ ಅಂತಂದ್ರೆ ನಿಮ್ಮ ಮನೆಗೆ ಬಾಕ್ಸ್ ಮುಟ್ಟಿಸುವಂಥ ಕೆಲಸ ನಮ್ಮ
ಕೃಷ್ಣ ಬಿಸ್ನೆಸ್ ಅಗ್ರಿ ಡೆವಲಪ್ಮೆಂಟ್ ಕಂಪ್ನಿ ಮಲ್ಟಿಪ್ಲೇಯರ್ ತಲುಪಿಸೋದು ತಮ್ಮೆಲ್ಲರಿಗೆ ಮಾಡ್ತದೆ. ತಾವು ಬೇಕಂತಂದ್ರೆ ಇಲ್ಲಿ ರೈತರ ನಂಬರ್ನು ಕೊಡ್ತೇವೆ. ಆರ್ಡ್ರ್ ಹಾಕ್ಬೇಕಂತಂದ್ರೆ ನಮ್ಮದು ಪೂಜಾರಿ ಅದಾರ ನಿಮಗೆ, ಅವ್ರೂ ಕಳಿಸ್ಕೊಡ್ತಾರೆ. ನಮಗೂ ಫೋನ್ ಹಚ್ಬೋದು. ಸರ್ ನಿಮ್ದೊಂದು ನಂಬರ್ ಹೇಳ್ರಿ. 81 ರೀ. ಒಂದು ಮಿನಿಟ್ ಇದು ಬರಾಕತ್ತೈತಿ. ಹಾಂ ಹೇಳ್ರಿ, ನಂಬರ್ ಹೇಳ್ರಿ. 81 ರೀ. 81 97 ರೀ. 97 43 ರೀ. 43 6190 ರೀ. 6190. ಇದು ರೈತರು ಅದಾರ. ಅದೇ ಜೊತೆ ಆಲ್ಮೇಲ್ ಭಾಗದಾಗ ಗೊಬ್ಬರ ಕಳಿಸ್ಕೊಡ್ತಾರೆ. ಇವ್ರಿಗೆ ನೀವು ಕಾಲ್ ಮಾಡ್ಬೋದು. ರೈತರು ಅದಾರ. ಆ ರೈತರು ಬಳಸೋದು ಖುಷಿ ಇರೋದ್ರಿಂದ ನಾವು ಒಂದು 4 ರೈತರಿಗೆ ಹೆಲ್ಪ್ ಆಗಲಿ ಅಂಥೇಳಿ ತಮ್ಮ ಸಂಬಂಧಿಕರಿಗೂ ಒಳ್ಳೆಯ ಒಂದು ರಿಸಲ್ಟ್ ಸಿಗಲಿ, ಆದಾಯ ಸಿಗಲಿ ಅನ್ನೋ ಒಂದು ಸೇವೆ ಮಾಡೋಣ. ಅದ್ರ ಜೊತೆಗೆ ನನಗೆ ಬೆನಿಫಿಟ್ ಆಗಲಿ ಅಂಥೇಳಿ ಸಾಕಷ್ಟು ಜನ ರೈತರಿಗೆ ಕಳಿಸ್ಕೊಡಕತ್ತಾರ. ಅದಕ್ಕೆ ನಿಮ್ಮ ನಂಬರ್ ಹೇಳ್ರಿ ಸರ. 96 ನಿಮ್ಮ ಹೆಸರು ಹೇಳ್ರಲ್ಲ ಹಂಗೆ. ಭೋಗಪ್ಪ ಪೂಜಾರಿ ಸರ್. ಹಾಂ ರೀ, ಭೋಗ ಪೂಜಾರಿ. ನಿಮ್ಮ ಪೂಜಾರಿ ಗುಂದಿಗಿ ಸರ್. ಹಾಂ ರೀ. 96 96 86 86 544 544 555 ಸರ್. 550 ಸರ್. ಹಾಂ, ಎಲ್ಲೇ ಇದ್ದರೂ ಕಳಿಸ್ಕೊಡ್ತಾರೆ. ಹಂಗೇನಿದ್ರೆ ನನಗೂ ಹಚ್ಚಿರಿ. ಸ್ಕ್ರೀನ್ ಮೇಲೆ ನಂದು ನಂಬರ್ ಬರ್ತದೆ, ಅವರು ಬರ್ತದೆ. ನಂದು ಸಾಕಷ್ಟು ನಂಬರ್ ಅದಾವ. ನಿಮಗೇನದ ನಿಮ್ಮ ಮನೆಗೆ ತಲುಪಿಸುವಂಥ ಕೆಲಸ ಮಾಡ್ತೀವಿ. ನಿಮಗೊಂದು ಅರ್ಸ್ತೀರಿ ಸರ. ನಿಮಗೇನು ಒಂದು ಹೇಳ್ಬೇಕಂದ್ರೆ 30-40 ಸಾವಿರ ಹಾಕಿದ್ರೆ ತೃಪ್ತಿ ಇರ್ತಿದಿಲ್ಲ. ಆಗಲ್ರಿ ಸರ್. 4-5 ಸಾವಿರ ರೂಪಾಯಿದಾಗ ಫುಲ್ ತೃಪ್ತಿ ಅದ. ಫುಲ್ ಇದು ಅದ್ರಿ. ಓಕೆ ಖುಷಿ ಅದ ಸರ್. ಖುಷಿ ಅದ. ನಮಸ್ಕಾರ ರೀ. ನಮಸ್ಕಾರ.